ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಈ 5 ಉಪಾಯಗಳು ಖಂಡಿತವಾಗಿಯೂ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯ ತೊಂದರೆಗಳು ಇದ್ದೇ ಇರುತ್ತವೆ. ಕೆಲವರಿಗೆ ಆ ಸಮಸ್ಯೆಗಳನ್ನ ನಿವಾರಿಸಿ ಹೇಗೆ ಗೆದ್ದು ಬರೋದು ಅನ್ನೋದು ಗೊತ್ತಿರುತ್ತೆ. ಇನ್ನು ಕೆಲವರಿಗೆ ಅದರಿಂದ ಹೇಗೆ ಹೊರಗಡೆ ಬರೋದು ಅನ್ನೋದೇ ಗೊತ್ತಿರೋದಿಲ್ಲ. ನೀವು ಸಮಸ್ಯೆಗಳಿಂದ ಹೊರಬರಬೇಕು ಅಂತಂದ್ರೆ ಕೆಲವೊಂದು ನಿಯಮಗಳನ್ನ ನಿಮ್ಮ ಜೀವನದಲ್ಲಿ ಪಾಲಿಸಬೇಕು. ಅವುಗಳನ್ನ ಪಾಲಿಸಿದ್ರೆ ಮಾತ್ರ ಜೀವನ ಬದಲಾಗೋದಕ್ಕೆ ಸಾಧ್ಯ. ಇವತ್ತು ನಾವು ಈ ವಿಡಿಯೋದಲ್ಲಿ ಅದನ್ನೇ ಹೇಳೋದಕ್ಕೆ ಹೊರಟಿದ್ದೀವಿ. ಈ ಉಪಾಯಗಳನ್ನ ನೀವು ಪ್ರತಿನಿತ್ಯ ಮಾಡ್ತಾ ಬರಬೇಕು. ಆ ಉಪಾಯಗಳು ಯಾವುದು ಅನ್ನೋದನ್ನ ತಿಳಿಯೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಕೆಲವು ವ್ಯಕ್ತಿಗಳು ತಮ್ಮ ಜೀವನದಲ್ಲಿನ ಕಷ್ಟಗಳನ್ನ ನಿವಾರಣೆ ಮಾಡೋದಕ್ಕೆ ಮಾಟ ಮಂತ್ರಗಳ ಮೊರೆ ಹೋಗ್ತಾರೆ. ಆದ್ರೆ ನಿಮಗೆ ಗೊತ್ತಾ, ನೀವು ಒಂದು ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ್ರೆ, ಅದ್ರ ಜೊತೆಗೆ ನೀವು 100% ಪರಿಶ್ರಮ ಹಾಕಿದ್ರೆ, ಇವುಗಳ ಜೊತೆಗೊಂದಿಷ್ಟು ಜ್ಯೋತಿಷ ಶಾಸ್ತ್ರಗಳಲ್ಲಿ ತಿಳಿಸಿರುವಂತಹ ಸರಳವಾದ ಉಪಾಯವನ್ನ ಪಾಲಿಸೋದ್ರಿಂದ ನಿಮ್ಮ ಕಷ್ಟಗಳು ಬದಲಾಗೋದು ಮಾತ್ರ ಅಲ್ಲ, ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ. ನಿಮ್ಮ ಜೀವನವು ಉತ್ತಮವಾಗಿರಬೇಕು, ಎಲ್ಲಾ ಸಮಸ್ಯೆಗಳು ದೂರವಾಗಿ ನಿಮ್ಮ ಜೀವನ ಹೊಳಿತಾ ಇರಬೇಕು ಅಂತಂದ್ರೆ ನಾವಿಲ್ಲಿ ಹೇಳ್ತಾ ಇರುವಂತಹ 5 ಕೆಲಸಗಳನ್ನ ನೀವು ಮಿಸ್ ಮಾಡದೆ ಪ್ರತಿನಿತ್ಯ ಮಾಡಬೇಕು. ಇದೇನು ಮಾಮೂಲಿ ಉಪಾಯಗಳಲ್ಲ, ಅಥವಾ ಒಂದ್ಸಲ ರಿಸಲ್ಟ್ ಕೊಡುವಂತಹ ಉಪಾಯ ಕೂಡ ಅಲ್ಲ. ನೀವು ಈ ಉಪಾಯಗಳನ್ನ ನಿರಂತರವಾಗಿ ಮಾಡ್ತಾ ಬಂದ್ರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಸಮಸ್ಯೆ, ಕಷ್ಟ, ಆರ್ಥಿಕ ತೊಂದರೆ ಹತ್ರ ಸುಳಿಯೋದೇ ಇಲ್ಲ. ಅದಕ್ಕಾಗಿ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನ ಪಠಿಸಬೇಕು. ಗಾಯತ್ರಿ ಮಂತ್ರವು ಅತ್ಯಂತ ಪವಿತ್ರವಾದ ಹಾಗೂ ಪವರ್ಫುಲ್ ಆಗಿರುವಂತಹ ಮಂತ್ರವಾಗಿದೆ. ನಿಮ್ಮಿಂದ ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಗಾಯತ್ರಿ ಮಂತ್ರವನ್ನ ಪಠಿಸೋದು ಉತ್ತಮ ಪರಿಹಾರವನ್ನ ನೀಡುತ್ತೆ. ಗಾಯತ್ರಿ ಮಂತ್ರದಲ್ಲಿ ಬರುವಂತಹ ಭೋರ್ಭುವ ಮತ್ತು ಸುವಾಹ ಪದಗಳು ದೇಹ, ಜೀವಶಕ್ತಿ ಮತ್ತು ಆತ್ಮವನ್ನ ಸೂಚಿಸುತ್ತೆ. ಅಂದ್ರೆ ನಿಮ್ಮ ದೇಹ, ಜೀವ ಮತ್ತು ಆತ್ಮವನ್ನ ನಿಗ್ರಹಿಸುವ ಶಕ್ತಿ ಗಾಯತ್ರಿ ಮಂತ್ರಕ್ಕಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಪ್ರತಿದಿನ ಗಾಯತ್ರಿ ಮಂತ್ರವನ್ನ ಪಠಿಸೋದ್ರಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಈ ಮಂತ್ರವನ್ನ ಇದೇ ಸಮಯದಲ್ಲಿ ಪಠಿಸಬೇಕು ಅನ್ನೋ ನಿಯಮ ಏನಿಲ್ಲ. ಹಾಗಾಗಿ ದಿನದ ಯಾವುದೇ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನ ಪಠಿಸೋದ್ರಿಂದ ಪಾಸಿಟಿವ್ ಎನರ್ಜಿಯನ್ನ ನೀಡುತ್ತೆ. ಗಾಯತ್ರಿ ಮಂತ್ರವನ್ನ ನಿರಂತರವಾಗಿ ಪಠಿಸೋದ್ರಿಂದ ನಿಮ್ಮ ಮೆದುಳನ್ನ ಕೇಂದ್ರೀಕರಿಸಲು ಸಹಾಯವಾಗುತ್ತೆ. ಅಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತೆ. ಜೊತೆಗೆ ಮನಸ್ಸಿನ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡೋದಕ್ಕೆ, ಭಾವನಾತ್ಮಕವಾಗಿ ಸ್ಥಿರತೆಯನ್ನ ಸಾಧಿಸಲು ಗಾಯತ್ರಿ ಮಂತ್ರ ಸಹಾಯ ಮಾಡುತ್ತೆ. ಇದರಿಂದ ನಿಮ್ಮ ಮನಸ್ಸು ಮಾನಸಿಕವಾಗಿ ಶಾಂತವಾಗಿರಲು, ಪಾಸಿಟಿವ್ ಆಗಿರೋದಕ್ಕೆ ನೆರವಾಗುತ್ತೆ. ಎರಡನೇದಾಗಿ ರುದ್ರಾಕ್ಷ ಧರಿಸೋದು. ನಾವು ಸಾಮಾನ್ಯವಾಗಿ ಸಾಮಾನ್ಯ ಮನುಷ್ಯರಿಂದ ಹಿಡಿದು ಋಷಿಮುನಿಗಳವರೆಗೆ ಎಲ್ಲರೂ ರುದ್ರಾಕ್ಷಿಯನ್ನ ಧರಿಸೋದನ್ನ ನೋಡಿರ್ತೇವೆ. ರುದ್ರಾಕ್ಷಕ್ಕೆ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವವನ್ನ ನೀಡಲಾಗಿದೆ. ಯಾಕಂತಂದ್ರೆ ರುದ್ರಾಕ್ಷಿಯು ದೇವಾದಿದೇವ ಶಿವನಿಗೆ ಸಂಬಂಧವನ್ನ ಹೊಂದಿದೆ. ಶಿವ ಅಥವಾ ರುದ್ರನಾಕ್ಷಿಯಿಂದ ಬಂದಂತಾದಂತಹ ಕಾಯಿಯೇ ರುದ್ರಾಕ್ಷಿ ಎನ್ನಲಾಗುತ್ತೆ. ಶಿವನ ಒಂದು ಅಂಶವೇ ಈ ರುದ್ರಾಕ್ಷಿ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ. ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ಮನಸ್ಸು ಮತ್ತು ಶರೀರದ ಮೇಲೆ ಸಕಾರಾತ್ಮಕ ಪರಿಹಾರ ನೀಡುತ್ತೆ. ರುದ್ರಾಕ್ಷಿಯಲ್ಲಿರುವ ಪಾಸಿಟಿವ್ ಎನರ್ಜಿ ನಿಮ್ಮನ್ನ ನಿರೋಗಿಗಳಾಗಿ ಮಾಡುತ್ತೆ. ಅಷ್ಟೇ ಯಾಕೆ, ರುದ್ರಾಕ್ಷಿ ಧರಿಸೋದ್ರಿಂದ ಹಲವು ಆರೋಗ್ಯ ಪ್ರಯೋಜನಗಳು ಕೂಡ ಇವೆ. ಹೃದಯ ಸಮಸ್ಯೆ ನಿವಾರಣೆ, ರಕ್ತದೊತ್ತಡ, ನರಗಳ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ಅದಕ್ಕಾಗಿ ಹೇಳೋದು ರುದ್ರಾಕ್ಷಿಯನ್ನ ಧರಿಸಿ ಅಂತ. ಇನ್ನು ಮೂರನೇದಾಗಿ ಕೇಸರಿಯ ತಿಲಕ. ಹೌದು, ಕೇಸರಿಯನ್ನ ಆಧ್ಯಾತ್ಮಿಕ, ವೈಜ್ಞಾನಿಕ ಮತ್ತು ವೈದ್ಯಕೀಯ ವಿವಿಧ ರೂಪಗಳಲ್ಲಿ ಇದನ್ನ ಬಳಸಲಾಗುತ್ತೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿತ್ವ ವಿಕಸನದಲ್ಲಿ ಕೇಸರಿ ಬಣ್ಣವು ಬಹಳ ಮುಖ್ಯ.
ಜನ್ಮಕುಂಡಲಿಯಲ್ಲಿ ಗುರುವಿನ ಪ್ರಭಾವದಿಂದ ಶಿಕ್ಷಣ, ಸಂಪತ್ತು, ಕೌಟುಂಬಿಕ ಜೀವನ ಜಾತಕದ ಮೇಲೆ ಪರಿಣಾಮ ಬಿದ್ದಿದ್ರೆ ಆವಾಗ ನೀವು ಕೇಸರಿಯ ತಿಲಕವನ್ನ ಹಚ್ಚಬಹುದು. ಅಷ್ಟೇ ಅಲ್ಲ ವೀಕ್ಷಕರೇ, ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು, ಆರ್ಥಿಕ ವ್ಯಕ್ತಿತ್ವ ನಿಮ್ಮದಾಗಬೇಕು, ಸೌಂದರ್ಯವೂ ಹೆಚ್ಚಾಗಬೇಕು, ಜೊತೆಗೆ ಐಶ್ವರ್ಯ, ಆಯಸ್ಸು, ಆರೋಗ್ಯವನ್ನ ಪಡೆಯ ಬಯಸುವವರು ಪ್ರತಿದಿನ ಹಣೆಗೆ ಕೇಸರಿಯ ತಿಲಕವನ್ನ ಇಡೋದನ್ನ ಮರಿಬೇಡಿ. ಕೇಸರಿಯ ತಿಲಕವು ಶಿವ, ವಿಷ್ಣು, ಗಣೇಶ ಮತ್ತು ಲಕ್ಷ್ಮೀ ದೇವಿಗೆ ಪ್ರಿಯವಾಗಿದ್ದು ಎಲ್ಲಾ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಯಾವ ರೀತಿ ಕೇಸರಿ ತಿಲಕವನ್ನ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಒಂದಷ್ಟು ಕೇಸರಿ ಎಸಳುಗಳನ್ನ ಒಂದು ಬೆಳ್ಳಿಯ ತಟ್ಟೆಯಲ್ಲಿ ಹಾಕಿ ಅದಕ್ಕೆ ಕೊಂಚ ಹನಿ, ರೋಸ್ ವಾಟರ್ ಅಥವಾ ಎಣ್ಣೆಯನ್ನ ಬಳಕೆ ಮಾಡಬಹುದು. ಆ ಕೇಸರಿಯ ತಿಲಕವನ್ನ ಪ್ರತಿನಿತ್ಯ ಹಣೆಯ ಮಧ್ಯದಲ್ಲಿ ಇಡೋದ್ರಿಂದ ನಿಮ್ಮ ಮನಸ್ಸು ಸದಾ ಜಾಗೃತಾವಸ್ಥೆಯಲ್ಲಿರುತ್ತೆ. ನಿಮ್ಮ ಹಲವು ಸಮಸ್ಯೆಗಳನ್ನ ನಿವಾರಿಸಲು ಇದು ಸಹಾಯ ಮಾಡುತ್ತೆ. ಇದಲ್ಲದೆ ಹಣೆಗೆ ಕೇಸರಿ ತಿಲಕವನ್ನಿಟ್ಟು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನ ಪಠಿಸೋದ್ರಿಂದ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಇನ್ನು 4ನೇದಾಗಿ, ನೀವು ದಿನನಿತ್ಯವೂ ಒಂದು ದಿನವೂ ಮಿಸ್ ಮಾಡದೆ ನಾಯಿಗೆ, ಹಸುಗಳಿಗೆ ಹಾಗೂ ಕಾಗೆಗೆ ಆಹಾರವನ್ನ ನೀಡಬೇಕು. ಹೌದು, ಇದನ್ನ ಮಾಡೋದ್ರಿಂದಲೂ ಕೂಡ ನಿಮ್ಮ ಜೀವನ ಬದಲಾಗುತ್ತೆ. ನೀವು ಅಡುಗೆ ಮಾಡಿದ ತಕ್ಷಣ ಮೊದಲ ರೊಟ್ಟಿಯನ್ನ ಅಥವಾ ಯಾವುದೇ ತಿಂಡಿಯನ್ನ ಹಸುವಿಗೆ ಅರ್ಪಿಸಿ, ಅಲ್ಲದೆ ನಾಯಿಗೂ ಕೂಡ ಆಹಾರವಾಗಿ ನೀಡಿ. ಜೊತೆಗೆ ಒಂದಷ್ಟು ಆಹಾರವನ್ನ ನಿಮ್ಮ ಮನೆಯ ಮಹಡಿಯ ಮೇಲೆ ಅಥವಾ ಅಂಗಳದಲ್ಲಿ ಹಾಕಬೇಕು. ಅವುಗಳನ್ನ ಕಾಗೆಗಳು ತಿನ್ನುವಂತೆ ಮಾಡಬೇಕು. ಈ ಕೆಲಸವನ್ನ ನೀವು ಪ್ರತಿನಿತ್ಯ ಮಾಡೋದ್ರಿಂದ ನೀವು ಅಂದುಕೊಂಡಂತಹ ಎಲ್ಲಾ ಕಾರ್ಯಗಳು ಈಡೇರುತ್ತವೆ. ನೀವು ಆರಂಭಿಸಿರುವಂತಹ ಕೆಲಸದಲ್ಲಿ ಯಶಸ್ಸು ಖಚಿತವಾಗಿಯೂ ನಿಮ್ಮದಾಗುತ್ತೆ. ಇನ್ನು ಕೊನೆಯದಾಗಿ ನೀವು ಪಾಲಿಸಬೇಕಾದ ಉಪಾಯ ಏನು ಅಂತಂದ್ರೆ, ಮಂದಿರಕ್ಕೆ ಹೋಗೋದು. ಅದು ಸಣ್ಣ ಗುಡಿಯೇ ಇರಬಹುದು, ದೇವಸ್ಥಾನವೇ ಇರಬಹುದು, ಗುರುದ್ವಾರವೇ ಇರಬಹುದು. ಒಟ್ನಲ್ಲಿ ಆ ಧಾರ್ಮಿಕ ಸ್ಥಾನಕ್ಕೆ ಪ್ರತಿನಿತ್ಯ ಭೇಟಿ ನೀಡೋದಕ್ಕೆ ಪ್ರಯತ್ನ ಮಾಡಿ. ಸಾಧ್ಯವಾಗದೇ ಇದ್ರೆ ವಾರದಲ್ಲಿ ಒಂದು ದಿನವಾದ್ರೂ ಭೇಟಿ ನೀಡಿ. ದೇವಸ್ಥಾನಗಳಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ. ದೇವಸ್ಥಾನಕ್ಕೆ ನಾವು ಪ್ರವೇಶಿಸಿದ್ದೇವೆ ಅಂತಂದ್ರೆ ನಮ್ಮ ಮನಸ್ಸು ನೆಗೆಟಿವ್ ಆಲೋಚನೆಗಳು, ನೆಗೆಟಿವ್ ಶಕ್ತಿಗಳು ನಮ್ಮಿಂದ ದೂರವಾಗುತ್ತವೆ. ದೇವಸ್ಥಾನದ ಗಂಟೆಗಳ ಸದ್ದಿನಿಂದ ಬರುವಂತಹ ಆ ಎನರ್ಜಿಗೆ ನಮ್ಮ ದೇಹದಲ್ಲಿ ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡುವಂತಹ ಶಕ್ತಿ ಇದೆ. ದೇಗುಲಕ್ಕೆ ತೆರಳಿ ಅಲ್ಲಿ ದೇವರಿಗೆ ಕೈ ಮುಗಿದು ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡ್ರೆ ನಿಮ್ಮ ಪ್ರಾರ್ಥನೆ ಈಡೇರೋದ್ರ ಜೊತೆಗೆ ಮನಸ್ಸು ಶಾಂತವಾಗುತ್ತೆ. ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಂದಲೂ ಮುಕ್ತಿ ಸಿಗುತ್ತೆ. ಈ 5 ಉಪಾಯಗಳನ್ನ ನೀವು ಪಾಲಿಸಿದ್ದೇ ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯದಲ್ಲೂ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರೋದಿಲ್ಲ. ನಿಮ್ಮ ಜೀವನ ಉತ್ತಮವಾಗಿ ಬದಲಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ? ಈ 5 ಉಪಾಯಗಳು ಖಂಡಿತವಾಗಿಯೂ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.